ಮುಖ್ಯಮಂತ್ರಿಗಳಾಗಿ ಮತ್ತೆ ಅವರು ಆಯ್ಕೆ ಆಗಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆಯ್ಕೆಯಾಗಿ ಇವತ್ತು ದೇಶದ ಚುಕ್ಕಾಣಿ ಹಿಡಿದಂತ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಇವರಿಬ್ಬರು ಇವತ್ತು ಮಿಕ್ಸಡ್ ರಾಜಕಾರಣಿಗಳು, ದಿಗ್ಗಜರ ಸಮಾಗಮ ಈ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ಇವತ್ತು ಪಕ್ಷಗಳಿಗೆ ಲಾಭಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ 6.5 ಕೋಟಿ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ. ಈ ಭಾಗಗಳು ಅಭಿವೃದ್ಧಿ ಆಗುತ್ತೆ. ವಿಕಸಿತ ಭಾರತ, ವಿಕಸಿತ ಕರ್ನಾಟಕದಿಂದ ಪ್ರಾರಂಭ ಆಗ್ತದೆ. ನಿಮ್ಮೆಲ್ಲರ ಶಾಸಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಕಸಿತ ಕರ್ನಾಟಕ, ವಿಕಸಿತ ಭಾರತ, ವಿಕಸಿತ ಚಿಕ್ಕಬಳ್ಳಾಪುರಕ್ಕೆ ನಾಂದಿ ಆಗುತ್ತೆ ಅಂತ ಎಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ತಮಗೆ ಮನವಿ ಮಾಡ್ತೇನೆ. ಇವತ್ತು ಯಾವ ರೀತಿ ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಮ್ಮ ಶ್ರೀಮಾನ್ ದೇವೇಗೌಡರು ದೇಶಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ರೈತ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು, ಇವರಿಬ್ಬರು ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಶಕೆ ಪ್ರಾರಂಭ ಆಗಿದೆ. ಇದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮಾನ್ಯ ವಿಜೇಂದ್ರ ಯಡಿಯೂರಪ್ಪನವರು, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯುವ ನಾಯಕತ್ವವನ್ನು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೊಡುವಂತದ್ದಾಗಬೇಕು. ತಾವೆಲ್ಲ ಕೂಡ ಸಮಯದ ಅಭಾವದಿಂದ ಇವತ್ತು ಕ್ಯಾಂಡಿಡೇಟ್ ನೀವೇ ಅಂತ ಭಾವಿಸ್ಬೇಕು. ಸುಧಾಕರ್ ನೀವೇ ಆಗ್ಬೇಕು, ನರೇಂದ್ರ ಮೋದಿ ಅವರು ನೀವೇ ಆಗ್ಬೇಕು. ಮನೆ ಮನೆಗೆ ಪ್ರಚಾರವನ್ನ ಮಾಡಬೇಕು. ಇವತ್ತು ಬೂತ್ ಗೆದ್ರೆ ದೇಶ ಗೆಲ್ಲುತ್ತೆ. ಪ್ರತಿಯೊಬ್ಬರು ಬೂತ್ ಮಟ್ಟದ ಮುಖಂಡರು ನಿಮ್ಮ ಬೂತ್ಗೆ ಹೊರಗಡೆ ಹೋಗ್ಬೇಡಿ, ಆ ಬೂತ್ ಅಲ್ಲಿ ಕೆಲಸ ಮಾಡಿ. ಆ ಬೂತ್ ನಲ್ಲಿ ಎಷ್ಟು ಹೆಚ್ಚು ಮತವನ್ನ ಗಳಿಸಿ ಗೆಲ್ತೀರಿ, ಅಷ್ಟು ನಮಗೆ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ಲಾ ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದೇನೆ. ಬಹಳ ಪೂರಕವಾದಂತ ವಾತಾವರಣ ಇದೆ. ಮಾನ್ಯ ನರೇಂದ್ರ ಮೋದಿ ಅವರ ಗಾಳಿ 2014-19 ಏನಿತ್ತು ಅದಕ್ಕಿಂತ ಹೆಚ್ಚಿನ ಗಾಳಿ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ. ಇದನ್ನ ಮತ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳ ಕೆಲಸ ಬಹಳ ಮುಖ್ಯ. ನನ್ನ ಕ್ರಮ ಸಂಖ್ಯೆ 4, ನಮ್ಮೆಲ್ಲರ ಚಿಹ್ನೆ ಬಿಜೆಪಿ, ನಮ್ಮೆಲ್ಲರ ಚಿಹ್ನೆ ಕಮಲಕ್ಕೆ ಮತ. ನಿಮ್ಮೆಲ್ಲರ ಹಿತವನ್ನ ಬಯಸಿ ಇವತ್ತು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.